ಸೊಲ್ಲಾಪುರದ ಗ್ರಾಮ ದೇವತೆ ಶ್ರೀ ಸಿದ್ದರಾಮೇಶ್ವರ ಮಹಾರಾಜರ ಬಗ್ಗೆ ಎಲ್ಲರಿಗೂ ಗೊತ್ತು. ಆದರೆ ಅವರ ಜನ್ಮಕ್ಕೆ ಕಾರಣವಾದಂತ ಮಹಾನ್ ಗುರುಗಳ ಬಗ್ಗೆ ನಿಮಗೆ ಗೊತ್ತಾ? ನಮಸ್ಕಾರ ಗೆಳೆಯರೇ, ನೀವು ಮಹಾರಾಷ್ಟ್ರದ ಸೊಲ್ಲಾಪುರಕ್ಕೆ ಬಂದಾಗ ಇಲ್ಲಿನ ವಿಜಾಪುರ ನಾಕದಲ್ಲಿಯೇ ಪುರಾತನ ಹಾಗೂ ಪವಿತ್ರವಾದ ಶ್ರೀ ರೇಣುಕಾಚಾರ್ಯ ರೇವಣಸಿದ್ದೇಶ್ವರ ಮಂದಿರಕ್ಕೆ ಭೇಟಿ ನೀಡಿದ್ದೀರಾ? ಇಲ್ಲಿದೆ ಕ್ಷೇತ್ರದ ವಿಶೇಷತೆ. ಲಿಂಗಾಯತ ಪಂಚಾಚಾರ್ಯರಲ್ಲಿರುವ ಒಬ್ಬರಾದ ಶ್ರೀ ರೇವಣಸಿದ್ದೇಶ್ವರರು ಆಂಧ್ರದ ಕೋಳಿಪಾಕದ ಸೋಮೇಶ್ವರ ಲಿಂಗದಿಂದ ಅವತರಿಸಿದ್ದರು. ಅವರು ಸೊಲ್ಲಾಪುರದ ಈ ಪುಣ್ಯ ಭೂಮಿಗೆ ಬಂದಾಗ ಅವರ ಪಾದದ ಗುರುತುಗಳು ಇಲ್ಲಿನ ವಾಡದಲ್ಲಿ ಮೂಡಿದವು. ಅಷ್ಟೇ ಅಲ್ಲ, ಅವರ ಆಶೀರ್ವಾದದಿಂದಲೇ ಸಿದ್ದರಾಮೇಶ್ವರ ಜನನವಾಯಿತು ಎಂದು ಇಲ್ಲಿನ ಇತಿಹಾಸ ಹೇಳುತ್ತದೆ. ಇಲ್ಲಿ ನೀವು ಪಂಚಮುಖಿ ರೇವಣಸಿದ್ದೇಶ್ವರ ಲಿಂಗದ ದರ್ಶನ ಪಡೆಯಬಹುದು. ಶಾಂತ ಮತ್ತು ಪ್ರಕೃತಿಯ ಮಡ್ಡಿಲಿರುವ ಈ ಮಂದಿರ ಪರಿಸರ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಪ್ರತಿ ವರ್ಷ ಫಾಲ್ಗುಣ ಶುದ್ಧ ತ್ರಯೋದಶಿ ಎಂದು ಇಲ್ಲಿ ಆದುದ್ದರಾಗಿ ಜಯಂತಿ ಆಚರಿಸಲಾಗುತ್ತದೆ. ಈ ಮಂದಿರ ದರ್ಶನ ಮುಗಿಸಿ ನೀವು ಎದುರಿಗೆ ಇರುವ ನಾಗನಾಥ್ ಮಂದಿರ ಮತ್ತು ಪಕ್ಕದಲ್ಲಿರುವ ದಾನಮದೇವಿ ಮಂದಿರಕ್ಕೂ ಭೇಟಿ ನೀಡಬಹುದು. ನೀವು ಮಕ್ಕಳೊಂದಿಗೆ ಬಂದಿದ್ದರೆ ಪಕ್ಕದಲ್ಲಿ ಇರುವ ಪ್ರಾಣಿ ಸಂಗ್ರಹಾಲಯ ಕೂಡ ನೀವು ನೋಡಬಹುದು. ಸೊಲ್ಲಾಪುರದ ಈ ಅದ್ಭುತ ಧಾರ್ಮಿಕ ಪ್ರವಾಸದ ಬಗ್ಗೆ ನಿಮಗೆ ಏನಿಸಿತ್ತು? ಇಷ್ಟ ಆದರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.